ओम हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो ममावाह तां महावाह जातवेदो लक्ष्मीमनापकामिनीं यस्यां हिरण्यं विन्देयं गामश्वं पुरुषानहम् अश्वपूर्वाघातमध्यामस्तिनादप्रबोधिनी श्रियं देवे मुपाभये श्रीर्मादेवीर्ज्योषता कांसोऽस्मितां हिरण्यप्राकारां मात्राञ्चन्द्रे तृप्तां तर्पयन्ते पद्मे स्थितां पद्मवर्णां तामिहोपाभये श्रियं चन्द्रां प्राभासां विशशारदन्तीं श्रियो लोके देवजोष्टामुदारां तां पद्मिनीं शरणमहं प्रपद्ये अलक्ष्मीर्मेण च तां त्वां प्रणमामि आदित्यवर्णे तपसोऽसि जातो वनस्पतिः सवा वृक्षोऽथा बिल्वः तस्य फलानि तपसा नोदन्तु ಓಂ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ. ಎಲ್ಲ ಸದ್ಭಕ್ತರಲ್ಲಿ ಸವಿನಯ ವಿನಂತಿ. ಇವತ್ತು ಸುದಿನ ಶ್ರೀಕಂಚನ ದುರ್ಗಾ ಪರಮೇಶ್ವರಿ ಸನ್ನಿಧಾನಕ್ಕೆ ಶ್ರೀಮಠ ಚಿತ್ರಾಪುರದ ಮಠಾಧೀಶರಾಗಿರುವಂತಹ ಶ್ರೀ 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 ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ಪಾವನರಾಗಬೇಕಾಗಿದೆ. ಹಾಗಾಗಿ ಸದ್ಭಕ್ತರೇ ದಯವಿಟ್ಟು ಗುರುಗಳ ಸಮ್ಮುಖದಲ್ಲಿ ಎಲ್ಲರೂ ಕೂಡ ತಮಗೆ ನೀಡಿದಂತಹ ಆಸನದಲ್ಲಿ ಆಸೀನರಾಗಿ ಶಾಂತಚಿತ್ತರಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಆ ಕಡೆ ಬಲಭಾಗದಲ್ಲಿ ಎಡಭಾಗದಲ್ಲಿ ಇದ್ದಂತಹ ಎಲ್ಲ ಸದ್ಭಕ್ತರು ಕೂಡ ಆಸನದಲ್ಲಿ ಆಸೀನರಾಗಬೇಕಂತ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ. ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ. ದೇಹವೇ ದೇವಾಲಯ, ಒಳಗಿರುವ ಜೀವವೇ ದೇವ. ಇಂದು ಹಿರಿಯರು ತಪಸ್ಸಿನಿಂದ ಕಂಡು ಸಾರಿದ ಸತ್ಯ. ನಮ್ಮೊಳಗೆ ಇರುವ ದೇವನನ್ನ ಉಪಾಸಿಸಲು, ಭಗವಂತನ ಅನುಗ್ರಹ ಪಡೆಯಲು, ಅವನೊಂದಿಗೆ ಅದ್ವೈತ ಸಾಧಿಸಿ ಶ್ರೀದೇವಿಯ ಕೃಪೆಯಿಂದ ಭವ್ಯ ದಿವ್ಯ ದೇಗುಲವನ್ನ ನಿರ್ಮಿಸಬೇಕಾಗಿದೆ.
ಆದ್ದರಿಂದ ನಮ್ಮೆಲ್ಲರ ತಾಯಿ ಶಕ್ತಿ ಮಾತೆ, ಜಗನ್ಮಾತೆ, ಗ್ರಾಮ ದೇವತೆ ಮತ್ತು ಭಕ್ತಾದಿಗಳ ಕಷ್ಟ ನಷ್ಟಗಳನ್ನು ಪರಿಹರಿಸುವ ಸಂಸ್ಥಾನಾಧೀಶ್ವರಿಯಾಗಿರುವ ಶ್ರೀ ಕಂಚಿನ ದುರ್ಗಾ ಪರಮೇಶ್ವರಿಯ ಪುನರ್ ಪ್ರತಿಷ್ಠಾಪನೆಯಾಗಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮದ ಗುಡಿತ್ತಲ್ ಎಂಬ ಊರಿನ ಪಶ್ಚಿಮ ಕರಾವಳಿಯ ಅರಬ್ಬಿ ಸಮುದ್ರದ ಹೊಂದಿಕೊಂಡಂತೆ ಇರುವ ವೆಂಕಟಾಪುರ ನದಿಯ ದಂಡೆ, ಅಂದರೆ ಭೀಮಾ ನದಿಯ ದಂಡೆ ಎಂದೇ ಖ್ಯಾತಿಯಾಗಿರುವ ಈ ಸಮುದ್ರಕ್ಕೆ ಹೊಂದಿಕೊಂಡಂತೆ ಇರುವ ಶಕ್ತಿಪೀಠದಲ್ಲಿ ನೆಲೆ ನಿಂತ ಶ್ರೀ ಕಂಚಿನ ದುರ್ಗಾ ಪರಮೇಶ್ವರಿಯ ದೇವಸ್ಥಾನವು ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ದೇವಸ್ಥಾನದ ಅನತಿ ದೂರದಲ್ಲಿ ಒಂದು ಕೋಟೆ ಇತ್ತು. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಶ್ರೀದೇವಿಯನ್ನ ತಮ್ಮ ರಕ್ಷಣೆಗಾಗಿ ಕೋಟೆಯಲ್ಲಿ ಪೂಜಿಸುತ್ತಿದ್ದರು. ಪರಕೀಯರ ದಾಳಿಯಿಂದ ಶ್ರೀದೇವಿಯ ಮೂರ್ತಿಯನ್ನ ರಕ್ಷಿಸಲು ಬ್ರಹ್ಮಕಲ್ಲಿನ ತಟದಲ್ಲಿ ಗೌಪ್ಯವಾಗಿ ಇರಿಸಿದ್ದು, ಪರಕೀಯರ ಆಳ್ವಿಕೆಯ ನಂತರ ಊರಿನ ನಾಗರಿಕರು ನದಿಯ ದಂಡೆಯ ಮೇಲಿಟ್ಟು ಪೂಜಿಸುತ್ತಾ ಬಂದಿರುತ್ತಾರೆ. ಅಂದಿನಿಂದ ದೇವಸ್ಥಾನದಲ್ಲಿ ವರ್ಷದಲ್ಲಿ 1 ಪೂಜೆ, ತದನಂತರದಲ್ಲಿ ವರ್ಷದಲ್ಲಿ 2 ಪೂಜೆ, ಸಂಕ್ರಾಂತಿ ಪೂಜೆ ಹಾಗೂ ಇತರೆ ಹಬ್ಬಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತಿತ್ತು. 14 ವರ್ಷಗಳಿಂದ ಊರಿನ ಭಜಕರೆಲ್ಲ ಸೇರಿ ತಮ್ಮ ಶ್ರದ್ಧಾ ಭಕ್ತಿಯಿಂದ ನಿತ್ಯ ಬುಟ್ಟಿ ಪೂಜೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಜೊತೆಗೆ ವಿಶೇಷ ಪೂಜೆ, ಅಭಯ ಪ್ರಸಾದ, ನವರಾತ್ರಿ ಪೂಜೆ, ಅನ್ನದಾನಗಳಂತಹ ವಿಶೇಷ ಸೇವೆಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಹಲವು ಜಿಲ್ಲೆಗಳಿಂದ ಅನೇಕ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬಂದು ಶ್ರೀದೇವಿಗೆ ಹರಕೆ ಮತ್ತು ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಶ್ರೀ ಕ್ಷೇತ್ರದ ಎದುರುಗಡೆ ಮಾರಿಯನ್ನ ಮುಳುಗಿಸುವ ಮಾರಿಗುಂಡಿ ಕೂಡ ಶ್ರೀದೇವಿಯ ಸನಿಹದಲ್ಲಿದ್ದು ಶ್ರೀದೇವಿಯ ರಕ್ಷಣೆ ಇದೆ. ಭಗವದ್ಭಕ್ತರೇ, ಶ್ರೀ ಕ್ಷೇತ್ರದಲ್ಲಿ ನೂರಾರು ಭಜಕರು ಸೇರಿ ತಮ್ಮದೇ ಆದ ಪರಿಕಲ್ಪನೆಯೊಂದಿಗೆ ಶ್ರೀದೇವಿಗೆ ಸೇವೆಯನ್ನ ಸಲ್ಲಿಸಿ ಶ್ರೀದೇವಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗಾಗಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನದ ನೂತನ ಶಿಲಾಮಯ ಕಟ್ಟಡವನ್ನು ನಿರ್ಮಿಸುವ ಕಾರ್ಯಕ್ಕೆ ಅಣಿಯಾಗುತ್ತಿದ್ದೇವೆ. ಈ ನೂತನ ಶಿಲಾಮಯ ಕಟ್ಟಡಕ್ಕೆ ಅಂದಾಜು 4 ಕೋಟಿಗೂ ಮೀರಿ ವೆಚ್ಚವಾಗುವ ಸಾಧ್ಯತೆ ಇದೆ. ಇಂತಹ ಕಾರ್ಯವು ನಿಮ್ಮೆಲ್ಲರ ಜೀವಿತಾವಧಿಯಲ್ಲಿ ನಡೆಯುತ್ತಿರುವಂಥದ್ದು ಒಂದು ಸೌಭಾಗ್ಯವಾಗಿದೆ. ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ನಮ್ಮ ಗುರುಗಳ ಪಾದಸ್ಪರ್ಶ ಕೂಡ ಆಗಿದೆ. ಪ್ರಥಮ ಬಾರಿಗೆ ಶ್ರೀ ಕಂಚಿನ ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಪಾದಾರ್ಪಣೆಯಾಗಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಇವತ್ತು ನಾವು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವರ್ಧಂತಿ ಉತ್ಸವದಲ್ಲಿ ನಮ್ಮ ಶ್ರೀಮಠದ ಗುರುಗಳು ಭಾಗವಹಿಸಿ ನಮ್ಮನ್ನೆಲ್ಲ ಪಾವನರನ್ನಾಗಿ ಮಾಡಿಸಬೇಕಾಗಿದೆ. ಬಂಧುಗಳೇ, ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ವವಾದ ಸ್ಥಾನವಿದೆ. ಸಮಸ್ತ ಜೀವರಾಶಿಗಳನ್ನ ನಿಯಂತ್ರಿಸುವ ದೇವಾನುದೇವತೆಗಳು ಸಹ ಗುರುವಿನ ಅಗತ್ಯವಿದೆ. ಈ ಕಾರಣದಿಂದಲೇ ಗುರುವಿಗೆ ಸನಾತನ ಧರ್ಮದಲ್ಲಿಯೂ ಕೂಡ ವಿಶೇಷ ಸ್ಥಾನವೇ. ಗುರುವಿನ ಮಹತ್ವ ಅಗತ್ಯ ತಿಳಿಸುವಂತಹ ಮಾತೊಂದು ಹೀಗಿದೆ, ಅದೇನೆಂದರೆ ಹರ ಮುನಿದರು ಗುರು ಕಾಯುತ್ತಾನೆ ಎಂದು. ಅಂದರೆ ಒಂದು ವೇಳೆ ದೇವರು ನಮ್ಮ ರಕ್ಷಣೆಗೆ ಬಾರದಿದ್ದರೂ ಅಜ್ಞಾನದಿಂದ ನಮಗೆ ಉಂಟಾಗಿರುವ ಸಮಸ್ಯೆಯನ್ನು ನಿವಾರಿಸಲು ಗುರು ಸಹಕರಿಸುತ್ತಾನೆ. ಎಷ್ಟೋ ಬಾರಿ ಗುರು ಎಂಬ ಶಕ್ತಿಗೆ ದೇವತೆಗಳು ಮೊರೆ ಹೋಗಿದ್ದು ಪರಿಹಾರ ಕಂಡುಕೊಂಡಿದ್ದಾರೆ. ಅಂತ ಗುರುವಿನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪಾತ್ರರಾಗ್ತಾ ಇದ್ದೇವೆ. ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರು ಹೇಳ್ತಾರೆ, ಸಾವಿರಾರು ಸೂರ್ಯ ಚಂದ್ರ ಹುಟ್ಟಿ ಬಂದರೂ ಕೂಡ ಒಳಗಿನ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸುವುದು ಸಾಧ್ಯವಿಲ್ಲ. ಇದನ್ನು ಕೇವಲ ಗುರುವಿನ ಅನುಗ್ರಹದಿಂದ ಮಾತ್ರ ತೊಡೆದು ಹಾಕಲ್ಪಡುತ್ತದೆ. ಹಾಗಾಗಿ ಈ ಗುರುವಿನ ಮಹತ್ವವನ್ನ ಸಾರುವಂತಹ ಒಂದು ನಾವು ದಿನವನ್ನ ಇವತ್ತು ನಾವು ಗುರುಗಳ ಪಾದಸ್ಪರ್ಶದಿಂದ, ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ, ಗುರುಗಳ ಆಗಮನದಿಂದ ನಾವೆಲ್ಲ ಪಾವನರಾಗಬೇಕಾಗಿದೆ. ಹಾಗಾಗಿ ಗುರುಗಳ ಒಂದು ಸಮ್ಮತಿಯ ಮೇರೆಗೆ, ಗುರುಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ಭಕ್ತಿ ಅಪಾರವಾದ ಶ್ರಮದಿಂದ, ಶ್ರದ್ಧೆಯಿಂದ ಸಾಧಿತವಾಗಬೇಕು. ಅದು ಮನುಷ್ಯನಿಂದ ಕಷ್ಟ ಸಾಧ್ಯ ಎಂಬ ಉಕ್ತಿಯನ್ನ ಸ್ಮರಿಸುತ್ತಾ ತನ್ನ ಶಕ್ತಿಯನ್ನ ತೋರಿಸಿ ಜನಮನಗಳಲ್ಲಿ ಭಕ್ತಿಯನ್ನು ನೀಡಿರುವ ಸರ್ವಶಕ್ತನಾದ ಸರ್ವವ್ಯಾಪಿಯಾಗಿರುವ ಆದಿಪೂಜಿತ ನೀನೇ ಗಣಪತಿ, ವಿದ್ಯೆ ಬುದ್ಧಿಗೆ ನೀನೇ ಅಧಿಪತಿ, ನಿನಗೆ ಭಕ್ತಿ ಶ್ರದ್ಧೆಯ ವಂದನೆ, ಕಷ್ಟಗಳಿಗೆ ಕರುಣಾಧಿಪತಿ ಕಾರ್ಯಕ್ರಮವನ್ನ ವಿಘ್ನಗಳನ್ನ ಶಾಶ್ವತವಾಗಿ ದೂರಗೊಳಿಸುವ ವಿಘ್ನ ವಿನಾಶಕ ಸಿದ್ಧಿ ವಿನಾಯಕ ಗಣೇಶ ಗಜಮುಖ ಏಕದಂತ ವಕ್ರತುಂಡ ಲಂಬೋದರ ಮೂಷಿಕವಾನ ಶ್ರೀ ಗಜಾನನನ್ನ ಆರಾಧಿಸುತ್ತಾ ಕಾರ್ಯಕ್ರಮವನ್ನ ಶ್ರೀಮತಿ ಗೀತಾ ನಾಯ್ಕ್ ಇವರಿಂದ ಪ್ರಾರ್ಥನೆ ಮೂಲಕ ಆರಂಭಿಸ್ತಾ ಇದ್ದೇವೆ. ಕರುಣಾಹೃದಯವೋ ಏಕದಂತನೇ, ಸಾಟಿಯಿಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ,
ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ. ಪುಟ್ಟ ಇಲಿಯನು ನಿನ್ನ ವಾಹನ ಮಾಡಿಕೊಂಡೆ ಬೆನಕನೇ. ಅದರ ಮೇಲೆ ನಿನ್ನ ಪ್ರೀತಿಯ ಮಳೆಯಗರೆದೆ ಬೆನಕನೇ. ಪುಟ್ಟ ಇಲಿಯನು ನಿನ್ನ ವಾಹನ ಮಾಡಿಕೊಂಡೆ ಬೆನಕನೇ. ಅದರ ಮೇಲೆ ನಿನ್ನ ಪ್ರೀತಿಯ ಮಳೆಯಗರೆದೆ ಬೆನಕನೇ. ಒಂದು ಹುಲ್ಲುಗಾರಿಕೆ ನಿನಗೆ ಅರ್ಪಿಸಿದರೆ ಸಾಕು. ಒಂದು ಹುಲ್ಲುಗಾರಿಕೆ ನಿನಗೆ ಅರ್ಪಿಸಿದರೆ ಸಾಕು. ಮಂಜಿನಂತೆ ಕಷ್ಟ ಕರಗಿ ಬಾಳು ಬೆಳಗಲೇಬೇಕು. ಮಂಜಿನಂತೆ ಕಷ್ಟ ಕರಗಿ ಬಾಳು ಬೆಳಗಲೇಬೇಕು. ಏನು ಕರುಣಾ ಹೃದಯವೋ ಏಕದಂತನೇ. ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ. ಬಾಳು ಎಂಬ ನೌಕೆಯಲ್ಲಿ ನೀನೇ ಎಂದು ಅಂಬಿಗ. ಯಾವುದೇ ಬಿರುಗಾಳಿ ಬಂದರೂ ದೂರ ಸೇರಿಸೋ ನಾವಿಕ. ಬಾಳು ಎಂಬ ನೌಕೆಯಲ್ಲಿ ನೀನೇ ಎಂದು ಅಂಬಿಗ. ಯಾವುದೇ ಬಿರುಗಾಳಿ ಬಂದರೂ ತೀರ ಸೇರಿಸೋ ನಾವಿಕ. ತುಂಬಿದೆ ನನ್ನ ಮನದೇ ಅಜ್ಞಾನದ ಕತ್ತಲೆ. ಬಾಳ ಜ್ಯೋತಿ ಬೆಳಗಿದಾರಿ ತೋರಿಸೋ ವಿನಾಯಕ. ಬಾಳ ಜ್ಯೋತಿ ಬೆಳಗಿದಾರಿ ತೋರಿಸೋ ವಿನಾಯಕ. ಏನು ಕರುಣಾ ಹೃದಯವೋ ಏಕದಂತನೇ. ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ. ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ. ಧನ್ಯವಾದಗಳು. ನಮ್ಮ ಸನಾತನ ಭಾರತ ಧರ್ಮ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬ ಮಾತನ್ನ ತನ್ನ ಆಚರಣೆಯಲ್ಲಿ ತೋರಿಸ್ತಾ ಬಂದಿರುವ ಧರ್ಮ ಸನಾತನ ಧರ್ಮ. ಧರ್ಮದ ಬಗ್ಗೆ ಮಾನವನ ಶ್ರದ್ಧೆ ವಿಶ್ವಾಸಗಳು ಕುಸಿಯುತ್ತಿರುವ ಇಂದಿನ ದಿನಮಾನಗಳಲ್ಲಿ ಧರ್ಮದ ನೈಜ ಪ್ರಜ್ಞೆಯನ್ನು ಮೂಡಿಸುವ ದಿಶೆಯಲ್ಲಿ ಮಾಡಲಾಗುವ ಪ್ರಯತ್ನಗಳೆಲ್ಲ ಸಹಜವಾಗಿ ಸ್ತುತ್ಯವೇ ಅಭಿನಂದನೆ ಎನಿಸಿಕೊಳ್ಳುತ್ತದೆ. ಇಂಥ ಸ್ತುತ್ಯ ಅಭಿನಂದನೆಯ ಕಾರ್ಯ ಎಸಗಿ ಶ್ರೀ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುವುದರ ಮೂಲಕ ಇಲ್ಲಿ ಉಪಸ್ಥಿತಿರುವಂತಹ ಸರ್ವ ಸಜ್ಜನ ಸಹೃದಯ ಬಂಧುಗಳನ್ನ ಪ್ರಾಸ್ತಾವಿಕ ನುಡಿಯೊಂದಿಗೆ ಸ್ವಾಗತಿಸಲಿದ್ದಾರೆ ಶ್ರೀ ಗಣೇಶ್ ನಾಯ್ಕ್. ಓಂ ಶ್ರೀ ಕಂಚಿನ ದುರ್ಗಾ ಪರಮೇಶ್ವರಿ ನಮಃ. ಪರಮ ಪೂಜ್ಯ ಕಲಿಯುಗದ ಪ್ರತ್ಯಕ್ಷ ದೇವರು ಸ್ವಾಮೀಜಿಯವರಿಗೆ ಅವರ ಅಡಿದಾವರಕ್ಕೆ ಪ್ರಣಾಮವನ್ನು ಸಲ್ಲಿಸಿ, ನಮ್ಮ ಗುಡಿತ್ತಲ್ ಗ್ರಾಮದ ಈ ಶ್ರೀ ಕಂಚಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಸಂಕ್ಷಿಪ್ತ ಇತಿಹಾಸದೊಂದಿಗೆ ಪರಮ ಪೂಜ್ಯರನ್ನು ಈ ವೇದಿಕೆಗೆ ನಾನು ಈ ನಮ್ಮೂರಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಗುಡಿತ್ತಲ್ ಗ್ರಾಮದಲ್ಲಿ ಶ್ರೀ ಕಂಚಿನ ದುರ್ಗಾ ಪರಮೇಶ್ವರಿ ದೇವಿ ನೆಲೆಸಿದ್ದು ಭಟ್ಕಳ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿ ಒಂದು ಭಾಗದಲ್ಲಿ ಕಡಲ ಕಿನಾರೆಯ ಭೀಮಾ ನದಿ, ನಾವೇನು ವೆಂಕಟಾಪುರ ನದಿ ಅಂತ ಹೇಳ್ತೇವೆ, ಭೀಮಾ ನದಿಯ ತೀರದಲ್ಲಿ ಶ್ರೀ ಕಂಚಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸುಮಾರು 400 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದ್ದು, ನಮ್ಮೂರಲ್ಲಿ ಒಂದು ಕಥೆಯ ನಾವನ್ನು ಕೇಳಿದ್ದೇವೆ. ಹಿರಿಯರು ಹೇಳಿರುವ ಕಥೆಯ ಪ್ರಕಾರ ಒಂದು ಕೋಟೆ ಇತ್ತಂತೆ ಹಿಂದು. ಆ ಕೋಟೆ
ಇವತ್ತು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ನಶಿಸಿ ಹೋಗಿದೆ. ನಮ್ಮ ಪೂರ್ವಜರು ಆ ಕೋಟೆಯನ್ನು ಹೇಳುವ ಪ್ರಕಾರ ಅಲ್ಲಿ ದಂಡಾಡ್ತಿದ್ರಂತೆ. ದಂಡಾಡೋದಂದರೆ ಯುದ್ಧ ಮಾಡ್ತಾಯಿದ್ರು. ಆ ಕುರುಗಳು ನಮ್ಮ ಬಳಿ ಈಗ ಹಿಂದಿನವರು ಹೇಳ್ತಾ ಬಂದಿರುವುದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ರಾಜ ಮಹಾರಾಜರ ಕಾಲದಲ್ಲಿ ಶ್ರೀದೇವಿಯ ಕೋಟೆಯಲ್ಲಿ ಪೂಜಿಸಲ್ಪಡುತ್ತಿದ್ದು, ಶ್ರೀದೇವಿಯ ಹಿಂದಿನ 2 ಕೈಯಲ್ಲಿ ಶಂಖ ಮತ್ತು ಚಕ್ರ, ಇನ್ನೆರಡು ಕೈಯಲ್ಲಿ ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ದು, ಅಂದರೆ ರಕ್ಷಣೆಯ ಸಂಕೇತವಾಗಿ ನಾವು ದೇವಿಯನ್ನು ಪೂಜಿಸುತ್ತಿದ್ದರು ಎಂಬುದು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಕಾಲಕ್ರಮೇಣ 1680 ಸುಮಾರಿಗೆ, ಅಂದರೆ ಆ ಒಂದು ಕಾಲಮಾನದಲ್ಲಿ ಅನ್ಯ ರಾಜ್ಯರು ನಮ್ಮ ಪ್ರಾಂತ್ಯದ ಮೇಲೆ ಯುದ್ಧ ಸಾರಿ ಹೊರಟಿರುವ ಗುಪ್ತಚರ ಮಾಹಿತಿಯನ್ನು ಅರಿತ ಕೋಟೆಯ ರಕ್ಷಣೆಗೆ ಇದ್ದ ಸೈನಿಕರು ಶ್ರೀದೇವಿಯ ಮೂರ್ತಿಯನ್ನು ರಕ್ಷಣೆ ಮಾಡಲು ಶ್ರೀದೇವಿಯ ಮೂರ್ತಿಯನ್ನು ಮೂಲ ಸ್ಥಾನದಿಂದ, ನಮ್ಮ ದೇವಸ್ಥಾನದಿಂದ ತೆಗೆದು ನದಿಯ ಪಕ್ಕದಲ್ಲಿರುವ, ಅಂದರೆ ಈಗಿನ ನಾವೇನು ಹೇಳ್ತಾ ಇದ್ದೇವೆ ಬ್ರಹ್ಮಕಲ್ಲು ಅಂತೇಳಿ, ಆ ಬ್ರಹ್ಮಕಲ್ಲಿನ ತಟದಲ್ಲಿ ಅದನ್ನು ಬಚ್ಚಿಡ್ತಾರೆ, ಗೌಪ್ಯವಾಗಿ ಇಡ್ತಾರೆ. ಕೋಟೆ ವಶಪಡಿಸಿಕೊಂಡ ಈ ಅನ್ಯ ಸೈನಿಕರು ದೇವಸ್ಥಾನವನ್ನು ನೆಲಸಮಗೊಳಿಸ್ತಾರೆ, ನಾಶ ಮಾಡ್ತಾರೆ. ಕಾಲಾಂತರದಲ್ಲಿ ಅನ್ಯರ ಆಡಳಿತ ಅಂತ್ಯದ ನಂತರ ನದಿಯಲ್ಲಿರುವ ಶ್ರೀದೇವಿಯ ಮೂರ್ತಿಯನ್ನು ಹೊರತೆಗೆದು ಪೂಜಿಸುತ್ತಾ ಬಂದಿರುವ ಪ್ರತೀತಿ ಇದೆ. ತದನಂತರ ಮೂಲ ವಂಶಸ್ಥರು ಈ ಒಂದು ಆಳ್ವಿಕೆಯನ್ನು ಮತ್ತೆ ಪುನರಾರಂಭ ಮಾಡಿದಾಗ ಈ ಮಾರ್ಗದಲ್ಲಿ ಅವರು ಅನ್ಯ ರಾಜ್ಯರ ಮೇಲೆ ಯುದ್ಧ ಸಾರಿ ಸಂಚರಿಸುವಾಗ ಈ ಸ್ಥಳದಲ್ಲಿ ಅವರಿಗೆ ಬಿಳಿಯ ನರಿಯೊಂದು, ವಿಶೇಷವಾಗಿ ನಾವೆಲ್ಲ ಸಾಮಾನ್ಯವಾಗಿ ಒಂದೇ ಬಣ್ಣದ ನರಿಯನ್ನು ಕಾಣ್ತೇವೆ, ಈ ಭಾಗದಲ್ಲಿ ಬಿಳಿಯ ನರಿಯೊಂದು ಅವರಿಗೆ ಕಾಣಿಸ್ತದೆ ರಾಜರಿಗೆ. ಅವರು ಆ ಯುದ್ಧ ಮುಗಿಸ್ಕೊಂಡು ಹಿಂದಿರುಗಿ ಹೋಗುವಾಗ ಆ ಸ್ಥಳಕ್ಕೆ ಆ ಬಿಳಿಯ ನರಿಯನ್ನು ಕಂಡು ಅವರು ಆ ಸೇನಾಧಿಪತಿಗೆ ಹೇಳ್ತಾರೆ, ಆ ನರಿಯನ್ನು ಹಿಡ್ಕೊಂಡು ಬರಬೇಕು, ಆ ನರಿಯನ್ನು ಹಿಡ್ಕೊಂಡು ಬರಬೇಕಂತ ಆಜ್ಞಾಪನೆ ಮಾಡ್ತಾರೆ. ಅವರಿಗೆ ಸಾಧ್ಯ ಆಗುವುದಿಲ್ಲ. ಆವಾಗ ಅವರು ಆ ನಮ್ಮೂರಿನ ಎಲ್ಲ ಹಿರಿಯರನ್ನು ಸೇರಿಸ್ಕೊಂಡು ಆ ನರಿಯನ್ನು ಹಿಡಿದು ಕೊಡ್ಬೇಕಂತೇಳಿ ಕೇಳ್ಕೊಂಡಾಗ ನಮ್ಮೂರಿನ ಎಲ್ಲ ಊರಿನವರು ಆ ನರಿಯನ್ನು ಬೇಟೆಗೆ ಹೋಗಿ ಅದನ್ನು ಸೆರೆ ಹಿಡಿತಾರೆ, ಜೀವಂತವಾಗಿ ಸೆರೆ ಹಿಡಿದು ರಾಜರಿಗೆ ಒಪ್ಪಿಸ್ತಾರೆ. ಇದನ್ನು ಮೆಚ್ಚಿಕೊಂಡ ರಾಜರು ನಿಮ್ಗೆ ಏನು ಬೇಕು ವರ ಕೇಳಿ ಅಂತ ನಿಮ್ಮ ಆಶಯ ಏನು ನಮ್ಮಲ್ಲಿ ಕೇಳಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಮ್ಮೂರಿನ ದೇವಿಗೆ ಒಂದು ಮೂಲ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು, ಆ ದೇವಿಗೆ ಒಂದು ದೇವಸ್ಥಾನ ಗುಡಿಯನ್ನು ಕಟ್ಟಿಸಿಕೊಡ್ಬೇಕು ಅಂತೇಳಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ರಾಜ್ಯರು ಅವರಿಗೆ ಒಪ್ಕೊಳ್ತಾರೆ. ನಮ್ಮೂರಿಗೆ ಒಂದು ಸಣ್ಣ ದೇವಿಯ ಗುಡಿಯನ್ನು ನಿರ್ಮಿಸಿ ಕೊಟ್ಟಿರುವಂಥ ಇತಿಹಾಸ ಇರುತ್ತದೆ. ಅಂದಿನಿಂದ ನಮ್ಮ ದೇವಿಗೆ ಕಾಲವಾರು ಪೂಜೆ, ಅಂದರೆ ದಿನನಿತ್ಯ ಪೂಜೆ ಇರಲಿಲ್ಲ, ಕಾಲವಾರು ಪೂಜೆಗಳನ್ನು ಮಾಡ್ಕೊಳ್ತಾ ಬಂದಿದ್ರು. ಹಾಗೆ ಕ್ರಮೇಣ ಒಬ್ಬ ಪೂಜಾರಿಯನ್ನು ನೇಮಿಸ್ಕೊಂಡು ಅವರು ವಾರದಲ್ಲಿ 2 ಪೂಜೆಯನ್ನು ಮಾಡ್ತಾಯಿದ್ರು. ಆನಂತರ ಕಳೆದ 14 ವರ್ಷಗಳಿಂದ ನಿತ್ಯ ಪೂಜೆ ಮಾಡ್ತಾ ಇದ್ದೇವೆ. ಈಗ ಕಳೆದ 14 ವರ್ಷಗಳಿಂದ ಈ ನಿತ್ಯ ಪೂಜೆ ನಿರಂತರವಾಗಿ ನಡೀತಾ ಇದೆ. ಪ್ರತಿ ಮನೆಯಿಂದ ಬುಟ್ಟಿ ಪೂಜೆ, ಅಂದರೆ ದಿನಕ್ಕೊಂದೊಂದು ಮನೆಯವರು ಬಂದು ಬುಟ್ಟಿ ಪೂಜೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ದೇವಿಯ ಸನ್ನಿಧಾನದಲ್ಲಿ. ಅಂದರೆ ಇದು ಊರಿಂದ ಹೊರಭಾಗ ಇರುವ ಕಾರಣ ಪ್ರಾರಂಭದಲ್ಲಿ ನಮ್ಗೆ ಯಾರು ಜನಸಂಪರ್ಕ ಇರೋದಿಲ್ಲ, ಅದಕ್ಕಾಗಿ ಪೂಜೆ ನಿಲ್ಲಬಾರದು ಅನ್ನೋ ಕಾರಣಕ್ಕೆ ಪ್ರತಿ ಮನೆಯಿಂದ ಒಂದು ದಿನಕ್ಕೆ ಒಬ್ಬೊಬ್ಬರು ಬುಟ್ಟಿ ಪೂಜೆಯನ್ನು ತಂದು ಸಲ್ಲಿಸ್ತಾ ಇದ್ದಾರೆ. ಹೀಗೆ ನಮ್ಮ ದೇವಿ ಸನ್ನಿಧಾನದಲ್ಲಿ ನವರಾತ್ರಿ ಉತ್ಸವಗಳು, ಹಾಗೆ ನಮ್ಮ ಸೋಮಾರಾಧನೆ ಕಾರ್ಯಕ್ರಮ ಇರ್ಬೋದು. ಹಾಗೆ ಅದರ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ಈ ನವರಾತ್ರಿ ಉತ್ಸವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ, ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ ಇರ್ತದೆ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮೂರಿನ ಭಕ್ತರಿರ್ಬೋದು, ಪರ ಊರಿನ ಭಕ್ತರಿರ್ಬೋದು, ಅವರ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅವ್ರಿಗೇನಾದರೂ ಗೊಂದಲಗಳು ಉಂಟಾದರೆ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕಂತೇಳಿ ಅವ್ರ ಮನಸ್ಸಲ್ಲಿ ಗೊಂದಲ ಉಂಟಾದಾಗ ಶ್ರೀದೇವಿಯಲ್ಲಿ ಬಂದು ಅಭಯ ಪ್ರಸಾದವನ್ನು ಕೇಳ್ತಾರೆ. ತುಂಬೆ ಹೂವಿನ ಅಭಯ ಪ್ರಸಾದವನ್ನು ದೇವಿಯಲ್ಲಿ ಕೇಳ್ತಾರೆ. ಕೇಳಿಕೊಂಡು ಅವ್ರ ಮನಸ್ಸಲ್ಲಿರುವ ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಆನಂತರ ಅವರು ಜೀವನದಲ್ಲಿ ಅಭಿವೃದ್ಧಿ ಹೊಂದ್ತಾರೆ, ಸಕ್ಸಸ್ ಆಗ್ತಾರೆ. ಇದರ ಪರಿಣಾಮ ಇವತ್ತು ಆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಎಷ್ಟೋ ಜನರು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಂಡಿದ್ದಾರೆ. ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ಸುಧಾರಿಸ್ಕೊಂಡು ಇವತ್ತು ಅಭಿವೃದ್ಧಿ ಕಂಡುಕೊಂಡಿದ್ದಾರೆ. ಶ್ರೀದೇವಿ ಎಲ್ಲರ ಕಷ್ಟಕ್ಕೆ ಪರಿಹರಿಸಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಮಾರಿ ಜಾತ್ರೆ, ಅಳಿವೆಕೋಡಿ ದೇವಸ್ಥಾನದಲ್ಲಿ ಮಾರಿ ಜಾತ್ರೆ ಆಗುತ್ತೆ.
ಆ ಮಾರಿ ಜಾತ್ರೆ ಎಲ್ಲ ದೇವಿಯ ಸನ್ನಿಧಾನಕ್ಕೆ ಹೋಗಿ ಕೊನೆಗೆ ಬಂದು ಇಲ್ಲಿ ಮಾರಿಗುಂಡಿ ಅಂತೇಳಿ ನಮ್ಮ ಈ ನದಿಯಲ್ಲಿ ಇದೆ. ಈ ನದಿಯಲ್ಲಿ ಮಾರಿಗುಂಡಿ ಇದೆ. ಆ ಮಾರಿಗುಂಡಿಯಲ್ಲಿ ಪರಿಸಮಾಪ್ತಿ ಆಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಹಿಂದೆ ಬಹಳ ಅನೇಕ ವರ್ಷಗಳ ಹಿಂದೆ ನಡೀತಿತ್ತಂತೆ. ಈಗ ಮತ್ತೆ ನಮ್ಮ ಜೀವಿತಾವಧಿಯಲ್ಲಿ ಈಗ ಪ್ರಾರಂಭವಾಗಿದೆ. ಇದೊಂದು ವಿಶೇಷವಾದ ಒಂದು ಕಾರ್ಯಕ್ರಮವಾಗಿದೆ. ಹಾಗೆ ಇಷ್ಟೆಲ್ಲ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಿರುವಾಗ ನಮ್ಮೂರಿನ ಸದ್ಭಕ್ತರಲ್ಲಿ ಎಲ್ಲರಿಗೂ ಒಂದು ಆಶಯ ಉಂಟಾಗಿದೆ. ಏನಂತ ಹೇಳಿದರೆ, ನಾವು ಕೂಡ ಒಂದು ಸುಂದರವಾದ ಗುಡಿಯನ್ನು ಕಟ್ಟಬೇಕು, ಒಂದು ಶಿಲಾಮಯನ ಗುಡಿಯನ್ನು ಕಟ್ಟಬೇಕು ಅನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಊರಿನ ಸದ್ಭಕ್ತರಿರ್ಬೋದು, ಪರ ಊರಿನ ಸದ್ಭಕ್ತರಿರ್ಬೋದು ಆಶಯದಂತೆ ಇವತ್ತು ಆ ಕಾರ್ಯವನ್ನು ನೆರವೇರಿಸಲಿಕ್ಕೆ ನಾವೆಲ್ಲ ಒಂದುಗೂಡಿದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ನಮ್ಮ ಊರಿನ ಈ ಏನು ದೇವಸ್ಥಾನ ಕಟ್ಟುವಂಥ ಈ ಪುಣ್ಯ ಕಾಲಕ್ಕೆ ನಾವೆಲ್ಲ ಮುಂದೆ ತಯಾರಾಗಿದ್ದೇವೆ. ಪೂಜ್ಯರ ಆಶೀರ್ವಾದ ಬೇಕು ನಮಗೆ. ಮುಂದೆ ಗುರಿ ಇದೆ, ಹಿಂದೆ ಗುರುಗಳು ಬೇಕು, ಗುರುಗಳ ಆಶೀರ್ವಾದ ಬೇಕು. ಅದಕ್ಕಾಗಿ ನಾವೆಲ್ಲ ಇವತ್ತು ವರ್ಧಂತಿ ಉತ್ಸವದಂದು ಈ ವಿಶೇಷದಿಂದಂದು ಪರಮ ಪೂಜ್ಯ ಸ್ವಾಮೀಜಿಯವರ ಒಂದು ಅವರ ಒಂದು ಆಶೀರ್ವಾದ ನಮಗೆ ಬೇಕನ್ನುವ ಕಾರಣಕ್ಕಾಗಿ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಈ ಒಂದು ನೆಲಕ್ಕೆ, ಈ ಒಂದು ದೇವಸ್ಥಾನಕ್ಕೆ ಪಾದ ಚರಣವನ್ನು ಸ್ಪರ್ಶಿಸಿದ್ದಾರೆ. ಇವತ್ತಿನಿಂದ ನಮಗೊಂದು ಧೈರ್ಯ ತುಂಬಿದ್ದಾರೆ. ಅವರ ಪಾದ ಸ್ಪರ್ಶದಿಂದ ನಮಗೊಂದು ಮುಂದಿನ ಕೆಲಸಗಳು ಸರಾಗವಾಗಿ ಸಾಗ್ತಾ ಅಂತ ಹೇಳ್ತಾ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಎಲ್ಲ ಸಮಸ್ತ ಸದ್ಭಕ್ತರ ಪರವಾಗಿ ಆತ್ಮೀಯವಾದ ಗೌರವಪೂರ್ವಕ ಸದ್ಭಕ್ತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂಥ ಎಲ್ಲ ನಮ್ಮೂರಿನ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು, ಹಾಗೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಹಾಗೆ ಎಲ್ಲ ಸಮಿತಿಯ ಸದಸ್ಯರು, ಹಾಗೆ ಬಂದಂಥ ಎಲ್ಲ ಚಿತ್ರಾಪುರ ಸಂಸ್ಥಾನ ಮಠದ ಎಲ್ಲ ಅವರ ಆಡಳಿತ ಮಂಡಳಿ ಸದಸ್ಯರಿರ್ಬೋದು, ಎಲ್ಲ ಅರ್ಚಕ ವೃಂದದವರಿಗಿರ್ಬೋದು, ಎಲ್ಲ ನಮ್ಮ ಊರಿನ ಸಮಸ್ತ ಭಕ್ತರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಸ್ವಾಗತಕ್ಕೆ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಗುರುಗಳ ಆಶೀರ್ವಾದದಿಂದ ಸರ್ವರನ್ನ ಸ್ವಾಗತಿಸಿರುವ ಶ್ರೀ ಗಣೇಶ್ ನಾಯ್ಕ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದ ಕಾರ್ಯಕ್ರಮ ಮುಖ್ಯ ಘಟ್ಟ ದೀಪ ಜ್ಯೋತಿ ನಮೋಸ್ತುತೆ. ಗುರುಗಳ ಕರಕಮಲಗಳಿಂದ ದೀಪವನ್ನು ಪ್ರಜ್ವಲಿಸಬೇಕಂತ ನಾನು ಗುರುವರ್ಯರಲ್ಲಿ ಕೇಳ್ಕೊಳ್ತಾ ವೇದಿಕೆಗೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತಿಮ್ಮಪ್ಪ ನಾಯ್ಕ ಅವರು ಆಗಮಿಸಬೇಕು. ಜೊತೆಗೆ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಅಶೋಕ್ ನಾಯ್ಕರವರು ಆಗಮಿಸಬೇಕು. ಶ್ರೀ ಗುರು ಕಡ್ಲೆ ಅವರು ಕೂಡ ಆಗಮಿಸಬೇಕು. ಶ್ರೀಮಠದ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ನಾರಾಯಣ್ ಮಲ್ಲಾಪುರ ಅವರು ಕೂಡ ಈ ಉದ್ಘಾಟನೆಗೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. समेध्यते कविर्गृहपातिरुवाः नव्यवाद्युवातास्यः ॐ जातवेदसे सुनवामसो मामराति भतो निदाहाति. ದೀಪ ಪಾವಿತ್ರತೆಯ ಸಕಲೇಶ್ವರ್ಯಗಳ ಅಪರಿಮಿತ ಚಿಹ್ನೆ. ಬೆಳಕು ಅಂಧಕಾರವನ್ನು ದೂರವಾಗಿಸಿ ಜ್ಯೋತಿಯನ್ನು ನೀಡುತ್ತದೆ. ಸನಾತನ ಧರ್ಮದಲ್ಲಿ ದೀಪ ಒಂದು ಆಧಾರ ಸ್ತಂಭದಂತೆ. ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ದೀಪ ಉರಿಯುತ್ತಿರುತ್ತದೆ. ಇದರ ಅರ್ಥ ಆ ಸ್ಥಳದಲ್ಲಿ ಅಜ್ಞಾನದ ಅಂಧಕಾರ ದೂರವಾಗಿ ಬೆಳಕು ಚೆಲ್ಲಿ ಅಲ್ಲಿಯ ಪರಿಸರವನ್ನು ಸ್ವಚ್ಛವಾಗಿ ಗೋಚರವಾಗುವಂತೆ ಮಾಡುತ್ತದೆ ಎಂದರ್ಥ. ಸರ್ವಶಕ್ತಿ ಪರಮಾತ್ಮನಿಗೆ ನಮನಗಳು. ಬಂಧುಗಳೇ, ಗುರು ಚರಿತ್ರೆಯಲ್ಲಿ ಒಂದು ಮಾತಿದೆ. ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂ ಚ ದೈನ್ಯಂ ಚ ಹರಂತಿ ಗುರುರ್ದರ್ಶನಂ. ಗಂಗೆ ಪಾಪವನ್ನ ನಿವಾರಿಸುವವಳು. ಹಾಗಾಗಿ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಪಾಪ ನಿವಾರಣೆಯಾಗುತ್ತದೆ ಎಂಬ ಮಾತಿದೆ. ಶಶಿತಾಪಂ ಚಂದ್ರನ ಆರಾಧನೆಯನ್ನು ಮಾಡಿದರೆ ದೈಹಿಕವಾದ ಉಷ್ಣತೆ ಕಡಿಮೆಯಾಗುತ್ತದೆ ಎಂಬಂತ ವಿಶ್ವಾಸವಿದೆ. ದೈನ್ಯಂ ಕಲ್ಪತರುಸ್ತತ ಕಲ್ಪತರುವಿನ ಆರಾಧನೆ ಮಾಡಿದರೆ ಬಡತನ ನಿರ್ಮೂಲನೆಯಾಗುತ್ತದೆ ಎಂಬಂತ ಮಾತಿದೆ. ಆದರೆ ಗುರುಗಳ ದರ್ಶನ ಮಾಡಿದ ಮಾತ್ರಕ್ಕೆ ಪಾಪ ತಾಪ ಮತ್ತು ಬಡತನ ಮೂರು ದೂರವಾಗುತ್ತದೆ. ಹಾಗಾಗಿ ಪಾಪಂ ತಾಪಂ ಚ ದೈನ್ಯಂ ಚ ಹರಂತಿ ಗುರುರ್ದರ್ಶನಂ. ಆದ್ದರಿಂದ ಈ ಒಂದು ಶುಭ ದಿನದಲ್ಲಿ ಪರಮ ಪೂಜ್ಯ ಗುರುವರ್ಯರ ದಿವ್ಯ ಕರಕಮಲಗಳಿಂದ ಇವತ್ತು ಉದ್ಘಾಟನೆಯಾಗಿದೆ. ಅದರ ಜೊತೆಗೆ ನಮ್ಮ ಪರಮ ಪೂಜ್ಯರನ್ನ ದರ್ಶನ ಮಾಡುವಂತಹ ಒಂದು ಭಾಗ್ಯ ಪ್ರಾಪ್ತಿಯಾಗಿದೆ.
ಅಂತೆಯೇ ಈಗ ಗುರು ವಂದನೆಯನ್ನ ಸಲ್ಲಿಸುವ ಕಾಲ ಪ್ರಾಪ್ತಿಯಾಗಿದೆ. ಗುರುಗಳ ಪಾದಪೂಜೆಯನ್ನ ಸಲ್ಲಿಸುವುದರ ಮೂಲಕ ಗುರುಭಕ್ತಿಯನ್ನ ಸರ್ವ ಉಪಸ್ಥಿತರ ಶ್ರದ್ಧಾಪೂರ್ವಕ ನಮನದೊಂದಿಗೆ ಸಲ್ಲಿಸಲಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ತಿಮ್ಮಪ್ಪ ನಾಯ್ಕ್ ಹಾಗೂ ದಂಪತಿಗಳು, ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ನಾಯ್ಕ್ ಹಾಗೂ ದಂಪತಿಗಳ ಮೂಲಕ ಗುರುಗಳ ಪಾದಪೂಜೆಯನ್ನ ನೆರವೇರಿಸಲಿದ್ದಾರೆ. ಶ್ರೀ ಗುರು ಕಡ್ಲೆ ಅವರು ಕೂಡ ದಂಪತಿಗಳ ಮೂಲಕ ವೇದಿಕೆಗೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಭಗವಂತನ ಶಕ್ತಿ ಕಲ್ಪನೆಗೆ ನಿಲುಕದ್ದು, ಭಗವಂತನ ವ್ಯಾಪ್ತಿ ವರ್ಣನೆಗೆ ನಿಲುಕದ್ದು. ಅದಕ್ಕೇನೆ ತೇನವಿನ ತೃಣಮಪಿ ನ ಚಲತಿ ಎಂದು ಹೇಳಲಾಗುತ್ತದೆ. ನಿನ್ನ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಚಲಿಸಲಾಗುವುದು ಎಂಬುದಿದರ ಅರ್ಥ. ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತ ಅಡಗಿದ್ದಾನೆ. ಆ ಭಗವಂತ ನಮ್ಮೆಲ್ಲರ ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ಬಂಧುವಾಗಿ ಮುಸುಕಿರುವ ಮಬ್ಬಿನಿಂದ ಬೆಳಕಿನ ಕಡೆಗೆ, ಬದುಕಿನ ಉದ್ಧಾರದ ಕಡೆಗೆ ನಮ್ಮನ್ನೆಲ್ಲರನ್ನು ಮುನ್ನಡೆಸುತ್ತಿದ್ದಾನೆ. श्री गुरुपादुका स्तोत्रम प्रणम्य संविन्मार्गस्थान् आगमज्ञान महागुरु प्रायश्चित्तं प्रवक्ष्यामि सर्वतन्त्रा विरोधतः प्रमाददोषजमल प्रविलापनकारणं प्रायश्चित्तं परं सत्यं श्रीगुरुः पादुका स्मृतिः यस्य श्रीपादरजसा रञ्जते मस्तके शिवः रमते सह पार्वत्या तस्य श्रीपादुका स्मृतिः यस्मै सर्वस्वमात्मानम् अप्येकवृत्तिभक्तितः समर्पयति सत्शिष्यः तस्य श्रीपादुका स्मृतिः यस्य पादतले सिद्धाः पादाग्रे कुलपर्वताः गुल्फौ नक्षत्रवृन्दानि तस्य श्रीपादुका स्मृतिः आधारे परमाशक्तिः नाभिचक्रेरुदान्ययोः योगिनीनां चतुष्षष्टिः तस्य श्रीपादुका स्मृतिः शुक्लरक्तपदद्वन्द्वं मस्तके यस्य राजते शाम्भवं तु तयोर्मध्ये तस्य श्रीपादुका स्मृतिः अन्यः सर्वं सप्रपञ्चं निष्प्रपञ्चा गुरुस्मृतिः तस्मात् श्रीपादुका ध्यानं सर्वपापनिकृन्तनं पालनादुरितच्छेदात् कामितार्थप्रपूरणात् पादुका मन्त्रशब्दार्थं विमृशन्मूर्ध्नि पूजयेत् श्रीगुरुः पादुका स्तोत्रं प्रार्थरुत्थाय यः पठेत् नश्यन्ति सर्वपापानि वह्निनातुलराशिवत् काशीक्षेत्रं निवासस्तव चरणजलं जाह्नवी श्रीगुरो नः साक्षात् विश्वेश्वरो नस्तव वचनतया तारका ब्रह्मबोधे त्वश्रीपादाङ्किता भूरिह भवति गया त्वत्प्रसङ्गप्रयागः त्वत्तोन्नतीर्थदेव क्वचिदपि च वयं न प्रतीमः पृथिव्यां श्रीपरिज्ञानाश्रमत्रयोदशी आनन्दाश्रमशिष्याग्रं स्वानन्दाम्बुधिमज्जितम् आनन्दाश्रमिणं वन्दे परिज्ञानाश्रमं गुरुं श्रीविद्योपासनोद्याने मायूरं विभ्रमं सदा यश्चक्रे तन्नुमो नित्यं परिज्ञानाश्रमं गुरुं बाल्ये दीपनमस्कारे यस्य वैराग्यदीशिका जज्वालतं सदा वन्दे परिज्ञानाश्रमं गुरुं
शिष्यान्तशोधने यद्वत् तद्वत् यन्त्रालिशोधने कौतुकय्यस्य तं वन्दे परिज्ञानाश्रमं गुरुं भवरोगहरो यो शिवयोगपरो निशं तं वन्दे सिद्धिसम्पन्नं परिज्ञानाश्रमं गुरुं शुनिचैव समदृष्टा ज्ञानी त्यागमदृष्टये आसीदस्तं नुमोहार्दं परिज्ञानाश्रमं गुरुं सारस्वतजनप्रीतः सारस्वतसमर्चकः यासीतं मुदा वन्दे परिज्ञानाश्रमं गुरुं विद्यावृद्धस्तपोरुद्धो वयोवृद्धाश्रयो भवो यः कारुण्येन तं वन्दे परिज्ञानाश्रमं गुरुं यो न कर्तृं विभुं चक्रे विश्ववस्त्वालयङ्करं वस्त्वागारन्नुमस्तं श्री परिज्ञानाश्रमं गुरुं निर्मिमे निर्ममेन्द्रोयः स्तवान् वेदान्तवासितान् गीतासक्तन्नुमोस्तश्री परिज्ञानाश्रमं गुरुं कैवल्यसन्निकर्षत्वे तथाहं ग्रहचिन्तने यस्यासीदृदयं वन्दे परिज्ञानाश्रमं गुरुं भक्तचेतो रताध्यक्षो रथयात्रामहेशितुः यश्चक्रे तन्नुमोजश्रं परिज्ञानाश्रमं गुरुं दुर्गं निर्माय दुर्गायै ससर्गयोरुरोदतम् अपवर्गपदं वन्दे परिज्ञानाश्रमं गुरुम् अपवर्गप्रदं वन्दे परिज्ञानाश्रमं गुरुं श्री श्री परिज्ञानाश्रमयतीश्वराणां तुर्याश्रमालङ्कृतिरूपकाणां स्तोत्रं पठेद्य प्रयतप्रणम्रः प्राप्नोति पूर्णां करुणां गुरूणाम्। कलाभिकल्पिताशेष भुवनानन्दभोजनं क्रीडन्तं त्रिपुरे नित्यं परसंविद्गुरुं भजे हर्याकारं हराकारं ह्रीकारं वाम्बिकातनुं हृदये द्वैतमात्मानं द्योतयन्तं गुरुं भजे शिवप्रियं च रुद्राक्षं गले पाले त्रिपुण्ड्रकं करे संविन्मयीं मुद्रा धारयन्तं गुरुं भजे काषाय वसनोपेतं करुणार्द्रविलोचनं कामारिसेवनासक्तं कल्मषघ्नं गुरुं भजे श्रितार्तिभेदनोद्युक्तं शर्मदं शमशोभितं श्रुत्यन्तवाक्यमनिशं श्रावयन्तं गुरुं भजे संशयोच्छेदने दक्षं रक्षिताचार्यसन्ततिं स्वनाथकरपाथोज सञ्जातं सद्गुरुं भजे दीक्षितं शिष्यमोक्षार्थे साक्षात्कृतमहत्पदं दक्षिणामुखदेवांशं ब्रह्मनिष्ठं गुरुं भजे ग्रन्थिं विद्वा विनिर्यान्तं वर्षन्तं गगने मृतं कोटिविद्युत्प्रतीकाशं शक्तिपुञ्जं गुरुं भजे जनयित्वा निजानन्दे रक्षित्वा
क्षणे क्षणे पाययन्तं भक्तिरसं मातृभूतं गुरुं भजे अनन्यभावनागम्यम् अभयं ज्योतिरान्तरम् इच्छाज्ञानक्रियामूलम् आत्मरूपं गुरुं भजे देशिकेश्वर पश्वादि भेदशून्यं चिदम्बरं देशकालानवच्छिन्नं निर्विकल्पं गुरुं भजे मज्जन्म जन्म साफल्यम् अहो जातमयत्नतः यदङ्घ्रिरेणुसंस्पर्शात् तमानन्दं गुरुं भजे श्रीगुरुद्वादशात्मानं ध्यात्वा स्तोत्रमिमं पठेत् साधकोत्तमसंवित् दृष्टिसौष्ठवहेतवे ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ತಂದೆ ತಾಯಿ ಸ್ನೇಹಿತ ಅಣ್ಣ ತಮ್ಮ ಎಲ್ಲರೂ ಸಂಸಾರಕ್ಕೆ ಕಾರಣರು. ಗುರುಗಳೊಬ್ಬರೇ ಸಂಸಾರದಿಂದ ಉದ್ಧಾರ ಮಾಡಲು ಸಮರ್ಥರು. ಗುರುಗಳೊಬ್ಬರಿಲ್ಲದಿದ್ದರೆ ನಮ್ಮ ಯಾವ ಸಂಸ್ಕಾರವೂ ಕೂಡ ನಡೆಯುವುದಿಲ್ಲ. ಈ ಮಾತು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗಿರುವ ಮಹತ್ವವನ್ನು ತೋರಿಸುತ್ತದೆ. ಉಳಿದವರು ಮಾಡುವ ಉಪಕಾರ ಈ ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಆದರೆ ಗುರುಗಳು ಮಾಡುವ ಉಪಕಾರ ಜನ್ಮ ಜನ್ಮಾಂತರಕ್ಕೂ ಮೋಕ್ಷಕ್ಕೂ ಸಂಬಂಧಪಡುವಂತಹ ಉಪಕಾರ. ತಂದೆ ತಾಯಿ ನಮಗೆ ಲೌಕಿಕ ಸಂಪತ್ತನ್ನು ಕೊಡಬಹುದು, ಆದರೆ ಮೋಕ್ಷಕ್ಕೆ ಕರೆಯೊಯ್ಯಲಾರರು. ಉತ್ತಮ ತತ್ವಜ್ಞಾನ ಕೊಟ್ಟು ಮೋಕ್ಷ ಕೊಡಿಸಿ ಶಾಶ್ವತವಾಗಿ ಸುಖಿಗಳಾಗಿರುವಂತೆ ಕೊಡುವ ಸಾಮರ್ಥ್ಯ ಗುರುಗಳಿಗೆ ಮಾತ್ರ ಇರುವಂಥದ್ದು. ಹೀಗೆ ಗುರುಗಳು ನಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ರೈತ ಕೊಡೋ ಅನ್ನ, ತಾಯಿ ನೀಡುವ ಸಂಸ್ಕಾರ, ಶಿಕ್ಷಕ ಕಲಿಸುವ ಅಕ್ಷರ, ಗುರುಗಳು ನೀಡುವ ಆಶೀರ್ವಾದ, ಇದು ಜಗತ್ತಿನಲ್ಲಿ ಸಿಗುವ ಅತಿಶ್ರೇಷ್ಠ ಭಿಕ್ಷೆಗಳು. ಗುರುವೇ ಸರ್ವಲೋಕಾನಾಂ ಭೀಷಜೆ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಎಲ್ಲ ಲೋಕಗಳಿಗೆ ಗುರುವು ಲೌಕಿಕ ಅಸ್ತಿತ್ವದ ರೋಗವನ್ನು ನಿವಾರಿಸುವವರು ಮತ್ತು ಎಲ್ಲ ಜ್ಞಾನದ ಸಂಪತ್ತಾಗಿರುವ ದೇವರ ರೂಪದಲ್ಲಿರುವ ಗುರುಗಳಿಗೆ ನಾನು ನಮಸ್ಕರಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಕ್ಷಮೆಯಾಚನೆಯನ್ನ ಮಾಡುವುದರ ಮೂಲಕ ಸರ್ವರನ್ನ ವಂದಿಸಲಿದ್ದಾರೆ ಶ್ರೀ ಪಾಂಡು ನಾಯ್ಕ್. ಶ್ರೀ ಕಂಚಿನ ದುರ್ಗಾಪರಮೇಶ್ವರಿಯಲ್ಲಿ ವಂದಿಸುತ್ತಾ ಪರಮ ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮಿಂದ ಏನಾದರೂ ಲೋಪದೋಷಗಳು ನಡೆದಿದ್ದಲ್ಲಿ ಅವಲ್ಲಿ ಕ್ಷಮೆಯನ್ನು ಕೇಳುತ್ತಾ ಈ ಕ್ಷಮಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧ್ಯಾನಿಸಲು ಗುರುವ ರೂಪವೇ ಶ್ರೇಷ್ಠ, ಪೂಜೆಗೆ ಗುರುವಿನ ಪಾದವೇ ಶ್ರೇಷ್ಠ. ಗುರುವಿನ ಮಾತು ಮಂತ್ರ, ಗುರುವಿನ ಅನುಗ್ರಹವೇ ಮುಕ್ತಿಯ ಮೂಲ. ಗುರುವಿಗಿಂತ ದೊಡ್ಡ ತತ್ವವಿಲ್ಲ, ಗುರುವಿಗಿಂತ ದೊಡ್ಡ ತಪಸ್ಸು ಇಲ್ಲ, ಗುರುವಿನ ಧ್ಯಾನಗಿಂತ ಮಿಗಿಲಾದ ಜ್ಞಾನವಿಲ್ಲ. ಗುರುವೇ ನಮಗೆ ಜ್ಞಾನದ ಮುಲಾಮು, ನಮ್ಮನ್ನ ಅಜ್ಞಾನದ ದುಃಖದಿಂದ ರಕ್ಷಿಸುತ್ತಾನೆ. ಗುರುವು ಶಾಂತಿಯುತವಾದ ಚೇತನದ ಪ್ರತಿನಿಧಿ. ಗುರು ಕಾಲದ ವ್ಯಾಪ್ತಿಯನ್ನು ಮೀರಿದವರು, ಜ್ಞಾನ ಸಾಗರವಾಗಿರುವವರು, ಸದಾ ಯೋಗದಲ್ಲಿ ಇರುವವರು, ಈಶ್ವರ ತತ್ವದ ಜ್ಞಾನದಿಂದ ಕಂಗೊಳಿಸುತ್ತಿರುವವರು, ಆತ್ಮಜ್ಞಾನವನ್ನು ಬೋಧಿಸುವ ಮೂಲಕ ಹಲವಾರು ಜೀವಗಳ ಮೇಲೆ ಸಂಗ್ರಹವಾದ ಕರ್ಮದ ಸರಪಳಿಯಿಂದ ನಮ್ಮನ್ನು ಮುಕ್ತಿಗೊಳಿಸಲು ಸಹಾಯ ಮಾಡುವವರು. ಬಂಧುಗಳೇ, ಪರಮ ಪೂಜ್ಯ ಶ್ರೀ 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 ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಶ್ರೀ ಚಿತ್ರಾಪುರ ಮಠದ ಮಠಾಧಿಪತಿಗಳಾಗಿದ್ದರಿಂದ ಸ್ವಾಮೀಜಿಯವರು ಪ್ರತಿಯೊಂದು ವಿಭಾಗದಲ್ಲೂ ಭಕ್ತಿ ಮತ್ತು ಉತ್ಸಾಹವನ್ನು ಪ್ರೇರೇಪಿಸಿದವರು. ಶ್ರೀಮಠದ ಗುರು ಪರಂಪರೆ ಮತ್ತು ದೇವರ ಆಧ್ಯಾತ್ಮಿಕ ಪರಂಪರೆಯೊಂದಿಗೆ ಚಿತ್ರಾಪುರ ಮಠಕ್ಕೆ ಭೇಟಿ ನೀಡುವ ಭಕ್ತರು ನಾಮಸ್ಮರಣೀಯ ಆನಂದವನ್ನು ಕಂಡುಕೊಳ್ಳುತ್ತಾರೆ. ಶ್ರೀಗಳು ಮಕ್ಕಳು, ಯುವಕರು, ವಯಸ್ಕರಿಗೆ ಅವರ ಮೂಲಗಳಿಂದ ಅಪಾರ ಶಕ್ತಿಯನ್ನು ಪಡೆಯಲು ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡುತ್ತಾರೆ. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀವಲಿ ಟ್ರಸ್ಟ್ ಮತ್ತು ಪರಿಜ್ಞಾನ ಪ್ರತಿಷ್ಠಾನದಂತಹ ಹಲವಾರು ಚಾರಿಟೇಬಲ್ ಟ್ರಸ್ಟ್ಗಳು ಸ್ವಯಂ ಸೇವಕ ಸೇವೆಯನ್ನು ಮಾಡಲು ವಿವಿಧ ವೃತ್ತಿಪರರು ಸಹಾಯ ಮಾಡುತ್ತಿದ್ದಾರೆ. ಹೈಜನಿಕ್ ನೀರು ಸರಬರಾಜು, ಶ್ರೀವಲಿ ಪ್ರೌಢಶಾಲೆ, ಟೇಲರಿಂಗ್ ಮತ್ತು ಕಸೂತಿ ಘಟಕ, ಸಂವಿತ್ ಸುಧಾ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುತ್ತದೆ.
ಪರಿಜ್ಞಾನಾಶ್ರಮ, ಸಮುದಾಯ ಭವನ, ಮ್ಯೂಸಿಯಂ, ಸುಲಭ ಸಾಲ ಯೋಜನೆ, ಕಾಗದ ಘಟಕ, ತಯಾರಿಕೆಯಿಂದ ಸ್ಥಳೀಯರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ನೀಡುತ್ತಿದ್ದಾರೆ. ಸೇವೆಯ ಸಂತೋಷವನ್ನ ಇತರೆ ನಗರದಿಂದ ವಾಪಸ್ಸಾದ ಜನರು ಕಂಡುಕೊಳ್ಳುತ್ತಿದ್ದಾರೆ. ಇಡೀ ಸಮಾಜದ ಆಧ್ಯಾತ್ಮಿಕ ಆಕಾಂಕ್ಷೆಗಳು ಪ್ರಮುಖ ಪುನರುಜ್ಜೀವನಕ್ಕೆ ಕಾರಣವಾದ ಪ್ರತಿಯೊಂದು ಮೈಲಿಗಲ್ಲು ಘಟನೆಗಳ ಯಶಸ್ಸಿಗೆ ಗುರುಶಕ್ತಿ ಮತ್ತು ಅವರ ಗುರು ಪರಮ ಪೂಜ್ಯ ಶ್ರೀಮದ್ ಪರಿಜ್ಞಾನಾಶ್ರಮ ಸ್ವಾಮೀಜಿಯವರ ದೈವಿಕ ಸಂಕಲ್ಪ ಸ್ವಾಮೀಜಿಯವರಿಗೆ ಆದರ್ಶ. ಶ್ರೀಗಳು ಪೀಠಾಧಿಪತಿಯಾದ ನಂತರದಲ್ಲಿ ಮಹತ್ತರ ಬದಲಾವಣೆಯಾಗಿದೆ. ದೇಶ ವಿದೇಶಗಳಿಂದ ಭಕ್ತರು ಶ್ರೀಮಠಕ್ಕೆ ಬಂದು ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಮಿಸುತ್ತಿದ್ದಾರೆ. ಬಂಧುಗಳೇ, ಶ್ರೀಗಳ ಕರಕಮಲಗಳಿಂದ ಪೋಸ್ಟ್ ಆಫೀಸ್ ಸ್ಟಾಂಪ್ ಕೂಡ ಬಿಡುಗಡೆಯಾಗಿದೆ. ಜೊತೆಗೆ ನಿಮ್ಮೆಲ್ಲರ ನೀವು ಪ್ರತಿಯೊಂದು ದಿನ ರಸ್ತೆಯಲ್ಲಿ ಓಡಾಡುವಂತಹ ಒಂದು ರಸ್ತೆ ಇವತ್ತು ಶ್ರೀಮದ್ ಪಾಂಡುರಂಗಾಶ್ರಮ ರಸ್ತೆ ಎನ್ನುವಂತಹ ಒಂದು ನಾಮಕರಣ ನಮ್ಮ ಗುರುಗಳ ಒಂದು ದಿವ್ಯ ಕರಕಮಲಗಳಿಂದ ಉದ್ಘಾಟನೆಯಾಗಿದೆ. ಶಿರಾಲಿಯ ಸರ್ಕಲ್ದಿಂದ ಹಿಡಿದು ಶ್ರೀಮಠದವರೆಗೆ ಈ ರಸ್ತೆಯು ಶ್ರೀಮದ್ ಸ್ವಾಮಿ ಪಾಂಡುರಂಗಾಶ್ರಮ ರಸ್ತೆ ಎಂದು ನಾಮಕರಣವಾಗಿದೆ. ನಮ್ಮ ಗುರುಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಪಾವನರಾಗಬೇಕಾಗಿದೆ, ಕೈ ಜೋಡಿಸಬೇಕಾಗಿದೆ. ಈ ಗುರುವರಿಯರ ನಮ್ಮ ದಿವ್ಯ ದರ್ಶನದಿಂದ ನಾವೆಲ್ಲ ಪಾವನರಾಗಿ ನಮಗೆಲ್ಲ ಆಶೀರ್ವಾದವನ್ನು ನೀಡಬೇಕಾಗಿ ಶ್ರೀ 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 ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. कर्णस्वर्णविलोलकुण्डलधरामापीनवक्षोरुहां मुक्ताहारविभूषणां परिलसद्धम्मिल्लसम्मल्लिकां लीलालोलितलोचनां शशिमुखीम् आबद्धकाञ्चीसृजम् दिव्यन्तीं भुवनेश्वरीम् अनुदिनं वन्दामहे मातरम्। आनन्दाश्रमशिष्याग्र्यं स्वानन्दाम्बुधिमज्जितम् आनन्दाश्रमिणं वन्दे परिज्ञानाश्रमं गुरुम्। ॐ श्रीगुरुभ्यो नमः। श्री भवानी शंकराय नमः। श्रीमात्रे नमः। श्री कंचन दुर्गा परमेश्वरी देवस्थानांतों वर्धंती उत्सव निमित्त कल कार्यक्रम जात सती तंतु तुम्ही आमकां निमंत्रण दिलें. भक्तीपूर्वक निष्ठापूर्वक तुमगेल निमंत्रण आमी स्वीकार करून हांगा आयलीं. मस्त संतोष जालो. ದೇವಿಯ ಆರಾಧನೆ ಅಲ್ಲಿ ಒಳ್ಳೆಯ ರೀತಿ ನಡೆಯುತ್ತದೆ ನೋಡಿ ನಮಗೆ ಬಹಳ ಸಂತೋಷ. ನೋಡಿ, ದೇವಿ ಅಂತ ಅನಾದಿ ಶಕ್ತಿ, ಜಗತ್ ಸೃಷ್ಟಿ ಸ್ಥಿತಿ ಲಯ ಅವರು ಮಾಡುತ್ತಾರೆ. ಅವರು ದರ್ಶನ ಮಹರ್ಷಿಗಳಿಗೆ, ದೊಡ್ಡ ದೊಡ್ಡ ಆಚಾರ್ಯಗಳಿಗೆ ಸಿಕ್ಕಿತ್ತು. ಆದರೆ ಅವರು ಪೂಜೆ ಪುರಸ್ಕಾರ ಮಾಡೋದಕ್ಕೆ ಅವ್ರ ಜೊತೆ ಒಂದು ಸಂಬಂಧ, ನಿಜವಾದ ಒಂದು ಸಂಬಂಧ ಮಾಡಲಿಕ್ಕೆ ನಮಗೆ ಒಂದು ಸ್ಥಾನ ಬೇಕು. ಸರ್ವತ್ರ ವ್ಯಾಪ್ತ ಒಂದು ಶಕ್ತಿ ಇರಬಹುದು, ಆದರೆ ಅವರು ನಮ್ಮ ತಾಯಿ. ಅವರ ಪ್ರತಿ ನಮ್ಮ ಭಕ್ತಿ ಪ್ರಕಟ ಮಾಡೋದಕ್ಕೆ ಹೇಗೆ ಮಾಡಬೇಕು ಒಂದು ವಿಷಯ. ಅದಕ್ಕೆ ನಮ್ಮ ಆಚಾರ್ಯ ನಮ್ಮ ಸಂಪ್ರದಾಯದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಒಂದು ಪ್ರಸ್ಥರ ವಿಗ್ರಹದಲ್ಲಿ ಅವರು ಕಲೆ ಆವಾಹನ ಮಾಡಿ ಈ ಸ್ಥಾನದಲ್ಲಿ, ಈ ಬಿಂದುದಲ್ಲಿ ನಾವು ನಮ್ಮ ಭಕ್ತಿ ಸೇವೆ ಕೊಡುತ್ತಾರೆ. ಅರ್ಥ ಆಯ್ತಾ? ವಸ್ತುತಃ ಶಕ್ತಿ ಸರ್ವತ್ರ ವ್ಯಾಪಿ. ಆದರೆ ನಮ್ಮ ಸಂಪರ್ಕ ಒಂದು ದೇವಸ್ಥಾನದಲ್ಲಿ, ಒಂದು ವಿಗ್ರಹದಲ್ಲಿ ಮಾಡೋದಕ್ಕೆ ಸುಲಭತೆಯ, ನಮ್ಮ ಭಕ್ತಿ ನಮ್ಮ ಶ್ರದ್ಧೆ ವ್ಯಕ್ತ ಮಾಡೋದಕ್ಕೆ ಸುಲಭತೆ ಒಂದು ವಿಷಯ. ಈ ಪ್ರಯೋಗ, ಈ ಪ್ರಕ್ರಿಯೆ, ಅದು ಏನು ಹೆಸರು? ಉಪಾಸನೆ.
ಉಪ ಅಂತ ಲಗೀಚ್ ಮಕ್ಕಲ್ಲೇ ಅಂತಿರ ಹತ್ತಿರ ಉಪ ಆಸನ. ದೇವಿಯ ಸನ್ನಿಧಿಯಲ್ಲಿ ಹೋಗಿ ಕೂತ್ಕೊಳ್ಳಿ, ಅವರು ಭಜನೆ ಮಾಡಿದರೆ ಉಪಾಸನೆ. ಅರ್ಥ ಆಯ್ತಾ? ಮಾರ್ಗದಲ್ಲಿ ಹೋಗುವಾಗ ನಮ್ಮ ದೇವಸ್ಥಾನ ಇದೆ, ನಮಸ್ಕಾರ ಮಾಡಿ ಹೋಗುತ್ತಾರೆ, ಅದು ಉಪಾಸನೆ ಇಲ್ಲ, ಅದು ಒಂದು ಶ್ರದ್ಧೆಯ ಭಕ್ತಿಯ ಪ್ರಕಟನ. ವಿಶೇಷ ದಿನಕ್ಕೆ ಇಲ್ಲಿ ಬಂದಿಕೊಂಡು ಉಪಾಸನೆ ಮಾಡಿ, ಭಜನೆ ಮಾಡಿ, ಸೇವೆ ಮಾಡಿಸಿದರೆ ಅದು ಉಪಾಸನೆ. ವಿಶೇಷವಾಗಿ ಹೊರಗಿನ ವಿಗ್ರಹದಲ್ಲಿ ಉಪಾಸನ ಒಂದು ವಿಷಯ. ಪೂಜೆ ಮಾಡಿದ ಮೇಲೆ, ನೋಡಿದ ಮೇಲೆ ಸ್ವಲ್ಪ ನಿಶ್ಚಿಂತವಾಗಿ ಶಾಂತ ಮನಸ್ಸಿಗೆ ಶಾಂತಿ ಬೇಕೆ ಅಂತ ಪ್ರಯತ್ನ ಮಾಡಿ ಅವರು ಧ್ಯಾನ ಮಾಡಬೇಕು, ಜಪ ಮಾಡಬೇಕು. ಈ ವಸ್ತುತಃ ಉಚ್ಚಕೋಟಿ ಉಪಾಸನೆ. ಅರ್ಥ ಆಯ್ತಾ? ಈ ವಿಶೇಷ ದೇವಸ್ಥಾನದ ವಿಶೇಷತೆ ಏನು? ಬೇರೆ ಜನರು ಆಕ್ರಮಣದಲ್ಲಿ ಗುಪ್ತವಾಗಿ ದೇವಿಯ ಉಪಾಸನೆ ನಡೆಯುತ್ತಿದ್ದಾರೆ ಅಲ್ವಾ? ಬ್ರಿಟಿಷ್ ಕಾಲದಲ್ಲಿ. ಇವಾಗ ಒಂದು ಸ್ಥಾನ ಜನರು ಬರುತ್ತಾರೆ, ನಮ್ಮ ಮಠದ ಸಂಬಂಧಪಟ್ಟದ ದೇವಸ್ಥಾನ, ಮತ್ತು ಇಲ್ಲಿ ಕಡ್ಲೆ ದೇವಸ್ಥಾನ ಇದೆ, ಅಲ್ಲಿ ಪ್ರಶ್ನೆ ಹಾಕಿದರು ಅವರು ಜನರು. ಆ ಸಮಯದಲ್ಲಿ ಒಂದು ವಿಷಯ ಬಂದಿತ್ತು, ಈ ಪರಿಸರದಲ್ಲಿ ಒಂದು ದೇವಸ್ಥಾನ ಇದೆ, ದೇವಿಯ ಯಾವುದು ದೇವಸ್ಥಾನ ನೋಡಬಹುದು ಪ್ರಶ್ನೆಯಲ್ಲಿ ಬಂದಿತ್ತು. ಕಂಚಿನ ದೇವಿ, ಅಲ್ಲಿ ಒಳ್ಳೆಯ ಪೂಜೆ ನಡೆಯಬೇಕು, ಪ್ರತಿದಿನ ನಿತ್ಯ ಪೂಜೆ ನಡೆಯಬೇಕು. ಅದು ನಿತ್ಯ ಪೂಜೆ ಇಲ್ಲಿ ಯಾವಾಗ ಆರಂಭ ಮಾಡಿದರು? ಹೌದು, ತವಳಿ ಚುವೆ ದೇವಿ ಶರ್ಮನ್ ಸಂಗನ ಪೊಡೆ 14 ಮಗಿತ್ಲೆ 14 ವರ್ಷ ತನ್ನ ಸಂಗನ ಪೊಡೆ ಅಲ್ವಾ? ಇಲ್ಲಾದರೆ ನೈಮಿತ್ತಿಕ ಪೂಜೆ ನಡೆಯುತ್ತಿದ್ದನು. ನೈಮಿತ್ತಿಕಂತೆ ವರ್ಧಂತಿ ಇರಬಹುದು, ವರ್ಧಂತಿ ಇಲ್ಲ, ವರ್ಷದಲ್ಲಿ 2 ಸಮಯ ಅಲ್ವಾ? ಆ ಸ್ಥಾನದಲ್ಲಿ ಪ್ರಶ್ನೆ ಹಾಗೆ ಅವರು ಹಾಕಿದರು. ಈ ಸಂದರ್ಭದಲ್ಲಿ ಬಂದಿತ್ತು, ಈ ಸ್ಥಾನದ ಜಾಗರಣ ಆಗುತ್ತದೆ, ಅದಕ್ಕೆ ಪ್ರತಿನಿತ್ಯ ದೀಪ ಪ್ರಜ್ವಲ ಮಾಡಲೇಬೇಕು. ಇವಾಗ ನೋಡಿ, ಮೂರ್ತಿ ಸ್ಥಾಪನೆ ಪ್ರತಿಷ್ಠಾಪನೆ ಆಯಿತು, ಮತ್ತು ಪ್ರತಿದಿನಕ್ಕೆ ನಿತ್ಯ ಪೂಜೆ ನಡೆಯುತ್ತದೆ. ಒಂದು ಲಕ್ಷಣ ಜಾಗರಣ, ಶಕ್ತಿಯ ಜಾಗರಣ ಅಲ್ವಾ? ಅದು ಶಕ್ತಿಯ ಜಾಗರಣ ಒಂದು ನಿಜವಾದ ಸಂಕೇತ, ದೇವಿಯ ಅನುಗ್ರಹ ಇರುತ್ತದೆ. ಜನಮಾನಸದಲ್ಲಿ ಭಕ್ತಿ, ನಮ್ಮ ದೇವಸ್ಥಾನ ಬರಬೇಕು, ಒಳ್ಳೆಯಲ್ಲಿ ನಿತ್ಯ ಪೂಜೆ ನಡೆಯಬೇಕು, ನಾವು ಸೇವೆ ಮಾಡುತ್ತೇವೆ, ಹೀಗೆ ಭಾವನೆ ಹೇಗೆ ಬರುತ್ತದೆ? ದೇವಿಯ ಅನುಗ್ರಹದಿಂದ. ಇಲ್ಲಾದರೆ ಸಂಸ್ಕಾರ ಮನಸ್ಸಿಗೆ ಆಗುವುದಿಲ್ಲ, ಆಸ್ಥೆ ಇರುವುದಿಲ್ಲ. ಏನು ದೇವ ಇರಬಹುದು, ನೋಡಬಹುದು, ಹೀಗೆ ಜನರ ಮನಸ್ಸು ಪ್ರಾಯ. ಅದೇ ಆಸ್ತಿಕ ಜನತ ಶ್ರದ್ಧಾ ವಿಶ್ವಾಸದಿಂದ ಇಲ್ಲಿ ಬನ್ನಿ ಪೂಜನದಲ್ಲಿ ಸೇವೆ ಮಾಡುತ್ತಾರೆ. ಇದು ನೋಡಿ ನಮಗೆ ಬಹಳ ಸಂತೋಷ. ನಿಶ್ಚಿತವಾಗಿ ದೇವಿಯ ಅನುಗ್ರಹದ ಲಕ್ಷಣ ಪ್ರಕಟನ ಆಗುತ್ತದೆ. ಇವಾಗ ನಮ್ಮ ಒಂದೇ ಏನು ಹೇಳಬೇಕು, ಗುಪ್ತವಾಗಿ ಜನರು ಅವರು ಮಾಡುತ್ತಿದ್ದರು ಸೇವೆ ಆಕ್ರಮಣದ ಸಮಯದಲ್ಲಿ. ಇವಾಗ ಪ್ರಕಟವಾಗಿ ನಡೆಯುತ್ತದೆ, ವೈಭವ ಬರುತ್ತದೆ ಕಟ್ಟಡದ, ಅದು ಒಳ್ಳೆಯ. ಆದರೆ ಪ್ರತಿ ಜನರ ಮನಸ್ಸಿ, ಅವರು ಚಿಂತನ, ಅವರು ಧ್ಯಾನ, ಸ್ವಲ್ಪ ಜಪ ಸ್ತೋತ್ರ ಪ್ರತಿನಿತ್ಯ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಮಾಡಲೇಬೇಕು. ಪ್ರತಿದಿನಕ್ಕೆ ಇಲ್ಲಿ ಬರುವುದಕ್ಕೆ ಆಗುವುದಿಲ್ಲ ಅಲ್ವಾ? ಶುಕ್ರವಾರ ಇರಬಹುದು, ಅಥವಾ ವಿಶೇಷವಾಗಿ ಒಂದು ಇಲ್ಲಿ ಕಾರ್ಯಕ್ರಮ ನಡೆಯುತ್ತದೆ, ಈ ಸಮಯದಲ್ಲಿ ಜನರು ಬರುತ್ತಾರೆ. ಪ್ರತಿನಿತ್ಯಕ್ಕೆ ಏನು ಮಾಡುತ್ತಾರೆ? ಮನೆಯಲ್ಲಿ ಒಂದು ದೀಪ ಪ್ರಜ್ವಲನ ಮಾಡಿ, ಮತ್ತು ಸ್ವಲ್ಪ ಜಪ ಇಲ್ಲಾದರೆ ಒಂದು ಸ್ತೋತ್ರ ಮಾಡಲೇಬೇಕು. ಸ್ನಾನ ಮಾಡಿ ಇದು ಮಾಡಿ
ಆದಮೇಲೆ ನಮ್ಮ ವ್ಯವಸಾಯ, ಕೆಲಸ, ಸ್ಕೂಲ್, ಬಿಸ್ನೆಸ್ ಏನಿರ್ಬೋದು ಇದು ನಡೆಯಬೇಕು. ಇದು ಸಂಕಲ್ಪ ಸ್ವೀಕಾರ ಮಾಡಬೇಕು ನೀವು. ಪ್ರಾರ್ಥನೆ ಗುಪ್ತವಾಗಿ ಇತ್ತು, ಇವಾಗ ಪ್ರಕಟವಾಗಿ ಇರುತ್ತದೆ ಸೇವೆ. ಆದರೆ ಪ್ರಕಟವಾಗಿ ಅವರು ಐಶ್ವರ್ಯ, ಅವರು ಅನುಗ್ರಹ ಪ್ರಸಾರ ಆಗುತ್ತದೆ. ಅದಕ್ಕೆ ನಮ್ಮ ಮನೆಯಲ್ಲಿ ನಾವು ಮಾಡುತ್ತೇವೆ ಅಂತ ಒಂದು ಸಂಕಲ್ಪ ಮಾಡಿದರೆ ಅವರಿಗೆ ಬಹಳ ಸಂತೋಷ ದೇವಿಯ ಮನಸ್ಸಿ ಅಲ್ವಾ. ಹೆಚ್ಚು ಒಳ್ಳೆಯ ಕೆಲಸ ನಡೆಯುತ್ತದೆ. ಇದಕ್ಕಿಂತ ಜಾಸ್ತಿ ಮಾಡಬೇಕು. ಜನಜಾಗರಣ ಆಗಬೇಕು, ಸಮಾಜದಲ್ಲಿ ಸಂಘಟನೆ ಆಗಬೇಕು, ಬರಲೇಬೇಕು. ಆವೇಗಮ ಬರಲೇಬೇಕು. ಜಾಗರಣೆ ವೈನವ ಕೇವಲ ದೇವಿಯ ಪ್ರಕಟನ ಅನುಗ್ರಹ ನಮಗೆ ಸಂತೋಷ ಇಲ್ಲ. ಪ್ರತ್ಯೇಕ ವ್ಯಕ್ತಿದ ಮನಸ್ಸಲ್ಲಿ ಅದು ಜಾಗರಣೆ ಮತ್ತು ಕೆಲಸನಲ್ಲಿ ನಮಗೆ ನೋಡಲೇಬೇಕು, ಕಾಣಿಸಬೇಕು. ಹೆಚ್ಚು ಕೆಲಸ ವ್ಯವಹಾರದ ಧೈರ್ಯದಿಂದ, ಆಸ್ತಿಕ ಒಂದು ಧೈರ್ಯದಿಂದ, ಸ್ವಾಭಿಮಾನದಿಂದ ಕೆಲಸ ಮಾಡಲೇಬೇಕು. ಅದು ನಮ್ಮ ಇವಾಗ ಗುರುಚರಣಿ ಪ್ರಾರ್ಥನೆ. ಕಸಲು ಜಾಗರಣದಲ್ಲಿ ಅಂಕಿ ಸೌಮ್ಯವಾಗಿ ಬಟ್ ಸ್ಥಿರವಾಗಿ ಅದು ಪ್ರಸಾರ ಆಗಲೇಬೇಕು ಅಂತ ಬಹಳ ಸಂತೋಷ. ಏಕ ಭಜನ್ ಕೊರಿಯ ಅಂತ दुर्गा परमेश्वरी भजन केल्यार म्हणतल की कंचन दुर्गा परमेश्वरी. कंचन म्हणजे भांगार. ದುರ್ಗ ಅಂತ ಏನು ಅರ್ಥ? ಅಂಕಲೆ ಫೋರ್ಟ್ ಮಕ್ಕಳೇ ಕೋಟೆ. ಸಂಸ್ಕೃತದಲ್ಲಿ ದುರ್ಗ ಅಂತ ಕೋಟೆ. ಕೋಟೆಯಲ್ಲಿ ಯಾರು ಇರುತ್ತದೆ? ಜನರು ಇರಬಹುದು, ಆದರೆ ವಸ್ತುತಃ ಅರಸ, ರಾಣಿ ದುರ್ಗ. ಹೀಗೆ ಅವರು ವಿಷಯದಲ್ಲಿ ಚಿಂತನ. ಸುಲಭೇನ ನೈವ ಅವಗಮ್ಯತೆ ದುರ್ಗಮೇಣ ಅವಗಮ್ಯತೆ ಇತಿ ದುರ್ಗ. ಅವರು ದರ್ಶನ ಸಿಗಬೇಕಾದರೆ, ಅವರು ಅನುಗ್ರಹ ಸಿಗಬೇಕಾದರೆ ಅದು ಸುಲಭ ಇಲ್ಲ. ಯಾಕಂದರೆ ಅವರು ಪರಿಸರದಲ್ಲಿ ಅವರು ಸೈನ್ಯ ಇರುತ್ತದೆ ಅಲ್ವಾ. ಅರಸದ ಚಾರಿದಿಕ್ಕಾನೆ ಸೆಕ್ಯೂರಿಟಿ. ಸುಲಭತೆಯ ದರ್ಶನ ಆಗುವುದಿಲ್ಲ, ಇಂಟರ್ವ್ಯೂ ಆಗುವುದಿಲ್ಲ. ಭಕ್ತಿಯಿಂದ ಯಾರು ಬರುತ್ತದೆ, ನಿಷ್ಠೆಯಿಂದ ಅವರಿಗೆ ಸಿಗುತ್ತದೆ. ನಮ್ಮ ಹತ್ರ ಬಹಳ ಹಣ ಇದೆ, ಅದಕ್ಕೆ ದರ್ಶನ ಕೊಡಿ, ಕೊಡುವುದಿಲ್ಲ. ಶ್ರದ್ಧೆಯಿಂದ ಪಾಸ್ಪೋರ್ಟ್ ಅದು. ಹೀಗೆ ಈ ದುರ್ಗೆಯ, ಕಂಚನ ದುರ್ಗೆಯ ನಾವು ಭಜನ ಮಾಡಬೇಕು. ಶ್ರದ್ಧೆಯಿಂದ ನಾವು ಬರುತ್ತೀರಿ. ನಾವು ಎಲ್ಲರೂ ಈ ಜನರು ಬಂದಿದ್ದಾರೆ, ನಿಮಗೆ ನಿಮ್ಮ ಅನುಗ್ರಹ ಕೊಡಲೇಬೇಕು. ಏನೋ ನಮ್ಮ ಹಠ ಇಲ್ಲ. ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ಈ ಪರಿಸರದಲ್ಲಿ ನೀವು ಪ್ರೇರಣೆ ಕೊಟ್ಟಿದ ಮೇಲೆ, ನಮಗೆ ಸಿಕ್ಕಿದ ಮೇಲೆ ನಾವು ಮಾಡುತ್ತೇವೆ. ಹೀಗೆ ನಿಷ್ಠೆಯಿಂದ, ಆದರೆ ವಿನೀತ ಭಾವದಿಂದ ಪ್ರಾರ್ಥನೆ ಮಾಡಿದರೆ ಬಹಳ ಅವರು ಸಂತೋಷ. दुर्गति तारिणी दुर्गा जय जय दुर्गति तारिणी दुर्गा जय जय मंगलकारिणी माता जय जय मंगलकारिणी माता जय जय
प्रबोधिनी जय जय माधव हृदय प्रबोधिनी जय जय मधुकैटभमति मोहिनी जय जय मधुकैटभमति मोहिनी जय जय कमलोद्भव परिपालिनी जय जय कमलोद्भव परिपालिनी जय जय करुणाविग्रहधारिणी जय जय करुणाविग्रहधारिणी जय जय दुर्गतिहारिणी दुर्गा जय जय मंगलकारिणी माता जय जय सर्वदेव भारूपिणी जय जय सर्वदेव भारूपिणी जय जय सिंहासन संस्थायिनी जय जय सिंहासन संस्थायिनी जय जय महिषासुर संहारिणी जय जय महिषासुर संहारिणी जय जय सुर नर मुनि वरदायिनी जय जय सुर नर मुनि वरदायिनी जय जय दुर्गतिधारिणी दुर्गा जय जय मंगलकारिणी माता जय जय अष्टशक्ति सहचारिणी जय जय अष्टशक्ति सहचारिणी जय जय रक्तबीजवधकारिणी जय जय रक्तबीजवधकारिणी जय जय शुंभ निशुंभ विनाशिनी जय जय शुंभ निशुंभ विनाशिनी जय जय सुरथ मनोरथ पूरणी जय जय
मनोरथ मनोरथ पूरणि जय जय दुर्गति तारिणि दुर्गा जय जय मंगलकारिणि माता जय जय मंगलकारिणि माता जय जय ದೇವರು ಅನುಗ್ರಹ ಇರುತ್ತದೆ, ಆದರೆ ಪ್ರಾಯ ಜನರಿಗೆ ಸಿಗುವುದಿಲ್ಲ. ಯಾಕೆ? ಅಧಿಕಾರ ಇರಲಿಲ್ಲ. ಅದಕ್ಕೆ ಅಧಿಕಾರ ಯಾರು ಕೊಡುತ್ತಾರೆ? ಗುರುಗಳು. ಈ ಪ್ರಾಂತದಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತದೆ. ನಮ್ಮ ಗುರುಗಳದ ಪರಿಜ್ಞಾನಾಶ್ರಮ ಸ್ವಾಮಿವರ್ಯ ಅವರು ಅನುಗ್ರಹದಿಂದ ಶಕ್ತಿ ಜಾಗರಣ ಆಗುತ್ತದೆ. ಮೊದಲು ಕೆಟ್ಟ ಶಕ್ತಿ ಅದು ನಾಶ ಆದಮೇಲೆ ಒಳ್ಳೆಯ ಶಕ್ತಿ ಇದೆ, ದೈವಿಕ ಶಕ್ತಿಯ ಜಾಗರಣ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತದೆ. ಅದಕ್ಕೆ ಇಲ್ಲಿ ನೀವು ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಯಾವುದು ನೀವು ಸೇವಾ ಕೊಡುತ್ತಾರೆ, ಭಜನ ಮಾಡುತ್ತಾರೆ, ಜಪ ಮಾಡುತ್ತಾರೆ, ಈ ಫಲಸ್ವರೂಪ ನಿಮಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆಯುಷ್ಯ, ಸ್ವಾಸ್ಥ್ಯ ಸಿಗಲೇಬೇಕು. ನಿಶ್ಚಿತವಾಗಿ ಸಿಗುತ್ತದೆ. ಹೀಗೆ ನಾವು ನಮ್ಮ ಗುರುಗಳ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ನಾನು ಮಾಡುತ್ತಾನೆ ಮಾಡುತ್ತೇನೆ ನಾನು ಮಾಡುತ್ತೇನೆ. ಸಭಾದಲ್ಲಿ ಬಹುವಚನ ಪ್ರಯೋಗ. ಗುರುಗಳ ಸಮಕ್ಷ ನಾನು ಮಾಡುತ್ತೀನಿ. ಒಳ್ಳೆ ಆಗಲಿ. ನಮ್ಮ ರಥೋತ್ಸವ ಇದೆ. ರಥೋತ್ಸವ ಸಮಯದಲ್ಲಿ ನೀವು ಎಲ್ಲರೂ ಬರಬೇಕು. ವಿಶೇಷ ನಿಮಂತ್ರಣ ಸಿಗುತ್ತದೆ ನಿಮಗೆ ಅಧಿಕಾರಿ ಅಧ್ಯಕ್ಷಗಳಿಗೆ. ಆದರೆ ನಿಮಂತ್ರಣ ಇದೆ, ಬರಲೇಬೇಕು. ಒಳ್ಳೆಯ ಬಹಳ ಸಂತೋಷ. ಓಂ ನಂದಂತು ಸಾಧಕಾ ಸರ್ವೇ ವಿನಶ್ಯಂತು ವಿದೂಷಕಾಃ ಅವಸ್ಥಾ ಶಾಂಭವೀಮೇಸ್ತು ಪ್ರಸನ್ನೋಸ್ತು ಗುರು ಸದಾ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಪ್ನುಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ. ಭಕ್ತಿ ಶ್ರದ್ಧೆಯನ್ನು ತೋರಿಸಲು ಈ ಸ್ಥಾನ ದೇವಿಯ ಉಪಾಸನೆಗೆ ಶ್ರೀ ಕಂಚಿನ ದೇವಸ್ಥಾನ. ಪ್ರತಿದಿನ ಶಕ್ತಿಯ ಜಾಗರಣವಾಗಬೇಕು, ಪ್ರತಿನಿತ್ಯ ಪೂಜೆಯಾಗಬೇಕು, ದೇವಿಯ ಅನುಗ್ರಹವಾಗಬೇಕು. ಪ್ರತಿ ಮನೆಯಲ್ಲಿಯೂ ಕೂಡ ದೀಪ ಸ್ತೋತ್ರಗಳು ನಡೆಯಬೇಕೆಂಬುದು ಗುರುಗಳ ಆಶಯ. ಗುರುಗಳ ಆಶೀರ್ವಚನದ ಮೂಲಕ ನಾವೆಲ್ಲ ಪಾವನರಾಗಿದ್ದೇವೆ. ಎಲ್ಲರಲ್ಲಿಯೂ ಸಂಭ್ರಮ, ಮೈ ಮನೆಗಳೆಲ್ಲ ರೋಮಾಂಚನಗೊಳ್ಳುತ್ತಿದೆ. ಇವತ್ತು ಈ ಸುಂದರ ಕ್ಷಣದಲ್ಲಿ, ಸುಂದರ ಸ್ಥಳದಲ್ಲಿ ಶಿಕ್ಷೇತ್ರ ನಮ್ಮೆಲ್ಲ ಪಾಪಗಳನ್ನ ನಾಶ ಮಾಡಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿ ಆಯುರಾರೋಗ್ಯ, ಧನ, ಧಾನ್ಯ, ವಜ್ರ, ವೈಡೂರ್ಯ ನಿಮ್ಮೆಲ್ಲ ಅಭಿಷ್ಟಗಳನ್ನು ಈಡೇರಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಪರಮ ಪೂಜ್ಯ ಗುರುವರಿಯರ ದಿವ್ಯ ಆಶೀರ್ವಾದದೊಂದಿಗೆ ಶ್ರೀ ಗುರುವಂದನಾ ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ.
ದೇವಸ್ಥಾನದ ಹಾಗೂ ಜೀರ್ಣೋದ್ಧಾರ ಆಡಳಿತ ಮಂಡಳಿಯ ಸದಸ್ಯರು ಮಾತ್ರ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡಿಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ.